ಹುಲ್ಲಳ್ಳಿ ಗ್ರಾಮದ ಎಲ್ಲ ಗೌರವಾನ್ವಿತ ಬಂಧುಗಳೇ, ಒಂದೆರಡು ನಿಮಿಷ ಮೌನವಾಗಿ ನಾನು ಹೇಳುವಂಥ ಕಥೆಯನ್ನು ಕೇಳಿಸ್ಕೊಳ್ಳಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ತಂದೆಗಿಂತ ಮಿಗಿಲಾದ ಗುರುವಿಲ್ಲ. ಪದೇ ಪದೇ ನಾನು ಯಾಕೆ ಮಾತನ್ನ ನನ್ನ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ಅಂದರೆ, ಅಪ್ಪ ಅವ್ವ ಇವತ್ತು ದಿಕ್ಕಿಲ್ಲದ ಅನಾಥರಾಗ್ತಾ ಇದ್ದಾರೆ ಕೆಲವೊಂದು ಮನೆಗಳಲ್ಲಿ ಮಾತ್ರ. ಮಂಡ್ಯದ ಬೀದಿಗಳಲ್ಲಿ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತವೆ. ಒಂದು ಸರ್ಗೋದ್ ಕಂಡು, ಅಪ್ಪ 2 ರೂಪಾಯಿ ಕೊಡಪ್ಪ, ಒಂದು ತುತ್ತು ಅನ್ನ ತಿಂತೀನಿ ಅಂತೇಳಿ. ಅವಳು ಮನೆ ಕಟ್ಸೋಕಲ್ಲ ಅಥವಾ ಚಿನ್ನ ಮಾಡಿಸ್ಕೊಳ್ಳೋಕಲ್ಲ, ಒಂದೇ ಒಂದು ಹೊತ್ತಿನ ತುತ್ತು ಅನ್ನಕ್ಕಾಗಿ ಕೈ ಹೊಡ್ತಿರ್ತಾಳೆ ತಾಯಿ. ಬೇಕಾದ್ರೆ ನೀವು ಸರ್ಕಲಲ್ಲಿ ಅವಳು ಭಿಕ್ಷೆ ಬೇಡೋಕೆ ಬಂದಾಗ ನಿಲ್ಲಿಸ್ಬಿಟ್ಟು ಕೇಳಿ, ಯಾಕವ್ವ ನಿನ್ನ ಮಕ್ಕಳಿಲ್ವಾ ಅಂತ ಕೇಳಿ ನೋಡಿ, ನಿಮ್ಮ ಕಣ್ಣಾಲಿಗಳಲ್ಲಿ ನೀರು ಬಂದು ಹೋಗುತ್ತೆ ಬಂಧುಗಳು. ಯಾಕೆ ಅಂದರೆ ಆ ತಾಯಿ ಹೇಳುವಂಥ ಪ್ರಶ್ನೆ ಯಾವುದು ಅಂದರೆ, ಅಪ್ಪ ನನಗೆ 5 ಜನ ಗಂಡು ಮಕ್ಕಳು ಕಣಪ್ಪ, ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಅವರೇ, ಒಳ್ಳೊಳ್ಳೆ ಉದ್ಯೋಗದಲ್ಲಿ ಅವರೇ, ಆದರೆ ಮನೇಲಿ ಒಂದೇ ಒಂಚೂರು ಅನ್ನ ಹಾಕೋಕೆ ಹಿಂದೆ ಮುಂದೆ ನೋಡ್ತಾರೆ ಕಣಪ್ಪ. ಸೊಸೆದಿರು ಕಾಲಲ್ಲೇ ಒದಿತಾರೆ ಕಣಪ್ಪ. ಅದಕ್ಕೆ 2 ರೂಪಾಯಿ 1 ರೂಪಾಯಿ ಇಸ್ಕೊಂಡು ಹೋಗಿ ಒಂದು ತುತ್ತು ಅನ್ನ ತಿನ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಮಲಿಕತ್ತೀನಿ ಅಂತ. ಬಂಧುಗಳೇ, ನೀವೆಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯ ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಿ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಎತ್ತವ್ವ ಅಪ್ಪನಿಗೆ ಒಂದು ಜೊತೆ ಚಪ್ಪಲಿ ತಂದು ಕೊಡಿ, ಅದು ಪರಮಾತ್ಮನಿಗೆ ಪೂಜೆ ಮಾಡಿಸಿದಷ್ಟು ಪುಣ್ಯ ಸಿಗುತ್ತೆ ನಮಗೆ. ನೋಡಿ, ಮಕ್ಕಳು ಬ್ರಾಂಡೆಡ್ ಚಪ್ಪಲಿಗಳನ್ನು ಹಾಕೊಳ್ಳೋದಕ್ಕೆ ಕಾರಣ ನಮ್ಮ ಹೆತ್ತವರು. ಅವರು ಅರ್ಕಲ್ ಸೀರೆ ಅರ್ಕಲ್ ಚಡ್ಡಿನಲ್ಲಿ ಇರ್ತಾರೆ. ಬ್ರಾಂಡೆಡ್ ಚಪ್ಪಲಿಗಳನ್ನ ಬ್ರಾಂಡೆಡ್ ಅಂಗಿಗಳನ್ನ ನಮಗೆ ಕೊಡ್ತಾರೆ ಅವರು. ಕಾರಣ ಏನು ಅಂದ್ರೆ, ನನ್ನ ಮಗ ಸುಖವಾಗಿರ್ಲಿ, ನನ್ನ ಮಗ ಸಂತೋಷವಾಗಿರ್ಲಿ, ನನ್ನ ಮಗಳು ಒಳ್ಳೆಯದಾಗಿರ್ಲಿ ಅಂತೇಳಿ. ಒಂದು ಉದಾಹರಣೆ, ಸಣ್ಣ ಕಥೆ ಹೇಳ್ತೇನೆ. ಅವ್ವ ಮಾತಾಡಬೇಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ನೋಡಲ್ಲಿ ಅವರು ಎಷ್ಟು ಚೆನ್ನಾಗಿ ಕೂತ್ಕೋವ. ಒಬ್ಬ ಮಗ ತಾಯಿಯ ಪ್ರೀತಿಯಿಂದ ಬೆಳೀತಾ ಇದ್ದ, ತಂದೆ ತೀರೋಗಿದ್ದ. ನೆನಪಿಟ್ಕೊಳ್ಬೇಕು, ನಾನು ಹೇಳುವಂಥ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರಬೇಕು. ನಿಮ್ಮ ಕಣ್ಣಾಲಿಗಳಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಯಾಕೆಂದರೆ ಆ ಮಗ ಎಷ್ಟು ಚೆನ್ನಾಗಿ ಬೆಳೆದ ಅಂದ್ರೆ, ಅವರವ್ವ ಒಂದು ದಿನ ಕುತ್ಕತ್ತಿರ್ಲಿಲ್ಲ. ಕೂಲಿಗೆ ಹೋಗಳು, ಕೆಲ್ಸಕ್ಕೆ ಹೋಗಳು, ಡಾಂಬರ್ ಕೆಲ್ಸಕ್ಕೆ ಹೋಗಳು, ರೋಡ್ ಕೆಲ್ಸಕ್ಕೆ ಹೋಗಳು, ಕಳೆ ಕೀಳಕ್ಕೆ ಹೋಗಳು, ಏನು ಸಿಗ್ಲಿಲ್ಲ ಅಂದರೆ 4 ಮನೆ ಸರ್ಗೊಡ್ಡು ಅನ್ನ ಇಸ್ಕೊಬಂದು ಅನ್ನ ತಿನ್ನಿಸಿದ್ದ ಅವನಿಗೆ. ಅಂಥ ಕಿತ್ತು ತಿನ್ನು ಬಡತನದಲ್ಲೂ ಕೂಡ ಮಗನನ್ನ ಬಹಳ ಅಪರಿಮಿತವಾಗಿ ಬೆಳೆಸ್ತಾಳೆ. ಬೆಳೆದಂಥ ಮಗ ನಾನು ಮದುವೆ ಆಯ್ತೀನಿ ಎಂದ. ಅವನಿಗೆ ಅದೇ ಆಸೆ, ನನ್ನ ಜವಾಬ್ದಾರಿ ಕಳ್ಕೋಬೇಕು ಅಂತೇಳಿ ಒಂದು ಮದುವೆ ಮಾಡ್ತಾಳೆ. ಮದುವೆ ಮಾಡಿದ ಕೇವಲ 2 ತಿಂಗಳಿಗೆ ಮಗ ಹೇಳ್ತಾನೆ ಒಂದು ಆಘಾತಕಾರಿ ವಿಷಯವನ್ನು ತಾಯಿಗೆ. ಅವ್ವ, ನಾವಿಬ್ರು ಬೇರೆ ಮಾಡ್ಕೊಂಡು ಉಂಟೀವಿ, ನೀನೊಬ್ಳು ಬೇರೆ ಮಾಡ್ಕೊಂಡು ತಿನ್ನವ, ನನ್ನ ಹೆಂಡತಿಗೆ ಆಗ್ತಾ ಇಲ್ವಂತ ಮಾತನ್ನು ಹೇಳ್ತಾನೆ. ತಾಯಿಗೆ ಮೊದಲನೇ ಆಘಾತ. ಮಗನ ಮೇಲೆ ಏನು ಕನಸಿಟ್ಕೊಂಡಿದ್ಲೋ, ಆದರೆ ಗಂಡ ಇದ್ದಿದ್ರೆ ನಡ್ರಿ ಎಲ್ಲಾರು ಅಂತ ಬೇಯಿಸ್ಕೊಂಡು ತಿನ್ನೋಣ ಅನ್ನೋಳು. ಪಾಪ ಗಂಡನನ್ನು ಕಳ್ಕೊಂಡಂಥ ತಾಯಿ ಮಗ ಹೇಳ್ದಂಥ ಮಾತಿಗೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಲು. ನಾನೇನು ತಪ್ಪು ಮಾಡಿದೆ, ಹೋಗ್ಲಿ ಚೆನ್ನಾಗಿರಪ್ಪ, ನಾನೆಲ್ಲಿ ಬೇಯಿಸ್ಕೊಂಡು ತಿನ್ನಾನೆ, ಅಲ್ಲಿ ತೀರದಲ್ಲ ಆ ತೀರ್ ಕ್ಲೀನ್ ಮಾಡಿಕೊಡ್ತೀನಿ, ಬೇಯಿಸ್ಕೊಂಡು ತಿನ್ನು. ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ರೆ ಪ್ರಯೋಜನ ಇಲ್ಲಪ್ಪ. ಎತ್ತವ್ವ ಅಪ್ಪನಿಗೆ ಒಂದೇ ಒಂದು ತುತ್ತು ಪ್ರೀತಿಯಿಂದ ಅನ್ನ ಹಾಕಿ ಪರಮಾತ್ಮನಿಗೆ ಅಭಿಷೇಕ ಮಾಡಿದಷ್ಟೇ, ಪರಮಾತ್ಮನಿಗೆ ಮುಷ್ಟಾನ್ನವನ್ನು ಕೊಟ್ಟಷ್ಟೇ ಸಂತೋಷ ಸಿಗುತ್ತಂತೆ. ಬೆಳೆದು ದೊಡ್ಡವನಾದ ಸೊಸೆ ಮಗ ಒಂದು ಕಡೆ ಅಡುಗೆ, ತಾಯಿ ಒಂದು ಕಡೆ ಅಡುಗೆ. ಎಷ್ಟೋ ಮನೆಗಳಲ್ಲಿ ಇದೇ, ಬೇಕಾದ್ರೆ ಹೋಗಿ ನೋಡಿ ನೀವು. ತಾಯಿ ಮೂಲೆಯಲ್ಲಿ ಕಣ್ಣು ಕಾಣದೇ ಇದ್ರು ಕೂಡ ಆ ಸೊಸೈಟಿಲಿ ಅಕ್ಕಿ ತಗೊಬಂದು ಒಂಚೂರು ಬೇಯಿಸ್ಕೊಂಡು ತಿಂತಾ ಇದ್ಲು. ಕಾಲ ಕಳೆದಂಗೆ ವಯಸ್ಸಾಯಿತು. ಆ ತಾಯಿ ಅಡುಗೆ ಮಾಡಿ ತಿನ್ನೋಣ ಅಂತ ಮ್ಯಾಕ್ ಎದ್ಲು, ತಲೆ ತಿರುಗಿ ಬಂತು, ರಪ್ಪನೆ ಬಿದ್ದೋದ್ಲು ಕೆಳಕ್ಕೆ. ಕೇಳಿಸ್ಕೊಳ್ಳಿ, ನಾನು ಹೇಳೋ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿ ಬರಲಿ ಬಂಧುಗಳೇ. ಮಗ ಅಲ್ಲೇ ಊಟ ಮಾಡ್ತಾ ಕೂತಿದ್ದು ಓಡೋಗಿ ಅವ್ರವನ್ನ ಏನಾಯ್ತವ ಅಂತ ಸಂತೈಸ್ಲಿಲ್ಲ ಅವನು.
ದರ 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 ದರನ ಎಳ್ಕೊಂಬಂದಿದ್ದೆ. ಹೊರಗಡೆ ಒಂದು ಜಗ್ಲಿ ರೂಮ್ ಇತ್ತು, ರೂಮ್ ಒಳಗೆ ಹಾಕ್ಬಿಟ್ಟ. ಒಂದು ಹಳೆ ಹಾಸಿಗೆ, ಚಾಪೆ, ತಟ್ಟೆ, ಹಳೆ ಲೋಟ ಇಟ್ಬಿಟ್ಟು ಅವೇ ಇಲ್ಲೇ ಇರು. ಯಜಮಾನ್ರು ಕೇಳಿದ್ರು, ಯಾಕಪ್ಪ ನಿಮ್ಮ ಅವನಿಗೆ ಏನೋ ಆಗಿದೆ ಕಣ್ಣು ನೋಡು ಅಂದ್ರು. ಆಗದೆ ಅವಳಿಗೇನು, ಅವಳು ಬಾಯಿಗೆ ಮಣ್ಣಕ್ಕ ಇನ್ನೂ ಸಾವು ಬರ್ಲಿಲ್ವಲ್ಲ, ಅವಳಿಗೆ ಲಕ್ಕು ಹೊಡೆದಕ್ಕ ಹೋಗ್ರಯ್ಯ ಅಂದ ಮಗ. ತಾಯಿ ಎದೆಗೆ ಚೂರಿ ಹಾಕಿ ಚುಚ್ಚಿದಾಗ ಆಗ್ತಾ ಇದೆ ಬಂಧುಗಳೇ. ತಾಯಿಯನ್ನ ಮಗ ಮರ್ತೇ ಬಿಟ್ಟ, ಅವನ ಕಷ್ಟ ಸುಖ ಕೇಳೋದೇ ಬಿಟ್ಟ. ಅವ್ರವ್ವ ಕೂಲಿ ಮಾಡ್ಕೊಂಬಂದು ಅನ್ನ ಹಾಕಿದ್ಲಲ್ಲ ಮಗನಿಗೆ, ಆ ಋಣಕ್ಕಾದ್ರೂ ಅವ್ರ ಅವನಿಗೊಂದು ತುತ್ತು ಅನ್ನ ಹಾಕ್ಬೇಕಾಗಿತ್ತು ಅವನು ಅಲ್ವಾ. ಹೊರಗಡೆ ಸ್ನೇಹಿತರ ಜೊತೆಲಿ ಸಾವಿರಾರು ರೂಪಾಯಿ ಕೊಟ್ಟು ಡ್ರಿಂಕ್ಸ್ ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಬರ್ತಾರೆ. ಮನೇಲಿ ನಮ್ಮ ಅಪ್ಪ ನಮ್ಮವ್ವ ನನಗೋಸ್ಕರ ಕಾಯ್ತಿರ್ತಾರೆ ಅಂತ ಯಾವ ಮಕ್ಕಳು ಅನ್ಕೋತಾ ಇಲ್ಲ ಈಗ. ಆದರೆ ತಂದೆ ತಾಯಿಗಳಂತಾರೆ ನನ್ನ ಮಗ ಕಾಯ್ತಾವನ್ ಕಣಪ್ಪ. ನೋಡಿ ಇಲ್ಲಿ ಊಟಕ್ಕೆ ಬಂದಿದ್ದೀರಿ, ತಟ್ಟೆಗೆ ಕೈ ಹಾಕಿ ಅನ್ನ ತಿನ್ನುವಾಗ ಎಷ್ಟೋ ಹೆಣ್ಣು ಮಕ್ಕಳು ಗಂಡು ನಮ್ಮ ಅಪ್ಪಂದಿರ ಮನಸ್ಸಲ್ಲಿ ಬರೋದೇನು ಅಂದರೆ ನನ್ನ ಮಗ ಮನೇಲಿ ಅವನೇ ಊಟ ಮಾಡಿದನೋ ಇಲ್ವೋ ಅಂತ ಅನ್ನುವಂಥ ಚಿಂತೆ ತಂದೆ ತಾಯಿಗಳಿಗೆ ಬರುತ್ತೆ. ಆದರೆ ಮಕ್ಕಳು ಬಾರ್ಗಳಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿವಾಗ ನಮ್ಮ ಅಪ್ಪ ನಮ್ಮವ್ವ ನನಗಾಗಿ ಕಾಯ್ತಿದ್ದಾರೆ ಅಂತ ಒಂದು ಚೂರು ಯೋಚನೆ ಮಾಡೋದಿಲ್ವಲ್ಲ ಮಕ್ಕಳು. ಆ ತಾಯಿ ಮರ್ತೇ ಬಿಟ್ಟ ಮಗ. ಸೊಸೆ ಅಂದ್ಲು, ಹಾಳಾದವಳು ಎಷ್ಟೊತ್ಕಾರ ಸತ್ತೋದ್ರು ಸಾಕು ಅನ್ನೋಕೆ ಶುರು ಮಾಡಿದ್ಲು. ಅವಳು ಮೊದಲೇ ಸತ್ತೋಗಿದ್ರೆ ಈ ಮನೆಗೆ ಸೊಸೆಯಾಗಿ ಎಲ್ಲಿ ಬತ್ತಿದ್ಲ ಅವಳು ಅಲ್ವಾ. ಕೊನೆಗೇನಾಯ್ತು, ಆ ತಾಯಿ ಕೂತಿದ್ಲು, ಮಗ ಹೋಗಿ ಕೇಳ್ದ, ಅವ್ವಾ ಈಗ ಈ ಮನೆ ನಿನ್ನ ಹೆಸರಲ್ಲದೆ, ನನಗೆ ಸೈನ್ ಮಾಡಿಕೊಟ್ಬಿಡು, ನಾನು ಮನೆ ನನ್ನ ಹೆಸ್ರಿಗೆ ಮಾಡ್ಕತ್ತೀನಿ ಅಂದ. ಹೆಂಡ್ತಿ ಹೇಳಿ ಕಳ್ಸಿದ್ಲು. ಅವಳಂದ್ಲು, ಇಲ್ಲ ಕಣಪ್ಪ, ಆಯಿತು ಸ್ವಲ್ಪ ದಿನ ಕಳೀಲಿ, ನಿನ್ನ ಯಾರಿಗಾದದಪ್ಪ, ನಾನು ಸತ್ತ ಮೇಲೆ ನಿನಗೆ ಅಲ್ವಪ್ಪ ಅಂದು. ಅದೇನು ಅನ್ನಿಸ್ತೋ ಏನೋ, ಮಗ ಚಟೀರ್ ಅಂತ ಕಪಾಲ್ ಕೊಡೋದು. ನಾನು ಹೇಳ್ದಂಗೆ ಸೈನ್ ಹಾಕಿದ್ರೆ ಸರಿ, ಇಲ್ಲ ಅಂದರೆ ಸಾಯಿಸೇ ಬಿಡ್ತೀನಿ ಅಂದ. ಆ ಅಮ್ಮ ಹೇಳ್ತಿದ್ದಾಳೆ, ಅಪ್ಪ ನೀನು ಹೊಡೆದಂಥ ಏಟು ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಕಣೋ. ಯಾಕೆ ಅಂದರೆ ನಿನ್ಗೆ ಜನ್ಮ ಕೊಡುವಾಗ ನನಗೆ ನೋವಾಯ್ತಿತ್ತಲ್ಲ, ಆ ನೋವು ಅನುಭವಿಸ್ತವ್ರಿಗೆ ಗೊತ್ತು. ರಕ್ತದ ಮಡಿನಲ್ಲಿ ಬಿದ್ದು ಅದ್ದಾಡ್ತಿದ್ದೆ ಕಣಪ್ಪ, ನಿನಗೆ ಗೊತ್ತಿಲ್ಲ. ನಾನು ನಿನಗೆ ಒಳ್ಳೇದಾಗಲಿ ಅಂತ ಹಲವಾರು ದೇವ್ರಿಗೆ ಅರಕೆ ಹೊತ್ಕೊಂಡಿದ್ದೆ, ಕೆನ್ಗೊಡ್ದಿಯಪ್ಪ, ಒಡಿ. ಚಿಕ್ಕವನಿದ್ದಾಗ ಕಾಲಲ್ಲಿ ಬೇಕಾದಂಗೆ ಒದಿತಿದ್ದೆ, ಒದಿ. ಮಗ ಹೊರಟೋದ. ಬರಷ್ಟಲ್ಲಿ ತಾಯಿ ಇನ್ನು ಇರಬಾರ್ದು ಅಂತೇಳಿ ಸೂರ್ಗೆ ನೇಣು ಹಾಕೊಂಡು ಅನಾಥವಾಗಿ ಸತ್ತೋಗ್ಬಿಟ್ಟ. ಮಗ ಏಟು ಹೊಡೆದ ಮೇಲೆ ಆ ತಾಯಿ ಬದುಕಿದ್ದೇನು ಪ್ರಯೋಜನ, ಅವ್ನು ನೆಮ್ಮದಿಯಾಗಿ ಅನ್ನ ಹಾಕನ ಇನ್ಮೇಲೆ. ಆಗ ಆ ಮಗ ಓಡೋಡ್ ಬಂದ, ಏನು ಗೊಳೋ ಅಂತ ಅಳ್ತಾನೆ ಟವಲ್ ಮುಚ್ಕೊಂಡು, ಅಯ್ಯೋ ಅವ್ವಾ 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 ಅಂತ. ಅಯ್ಯೋ ಯಜಮಾನ್ರುಗಳು ಹೇಳಿದ್ರು, ಅವಿವೇಕಿ ಮಗನೇ, ಬದುಕಿದ್ದಾಗ ನಿಮ್ಮ ಅವನಿಗೆ ಒಂದಿನ ಒಂದು ತುತ್ತು ಅನ್ನ ಹಾಕ್ಲಿಲ್ಲ ನೀನು, ಈಗ ಕಣ್ಣು ಮುಚ್ಚಿಗೆ ಅಳ್ತಾ ಇದ್ದೀಯಲ್ಲಪ್ಪ ಟವಲ್ ಮುಚ್ಕೊಂಡು. ಈ ನಾಟಕದ ಅಳು ಆ ತಾಯಿಗೆ ಬೇಕಾಗಿಲ್ಲ ಕಣಪ್ಪ, ನಿಜವಾದ ಪ್ರೀತಿ ಅವಳಿಗೆ ಬೇಕಾಗಿತ್ತು. ಅವಳು ಇನ್ನೂ 20 ವರ್ಷ ಚೆನ್ನಾಗಿ ಬದುಕ್ತಿದ್ಲು. ನಿನ್ನ ಮೋಸದ ಆ ಒಂದು ಪ್ರೀತಿಗಾಗಿ ಅಥವಾ ನಿನ್ನ ಮೋಜಿಗಾಗಿ, ನಿನ್ನ ದುರಹಂಕಾರಕ್ಕಾಗಿ ಆ ತಾಯಿ ಇವತ್ತು ಕಣ್ಮುಚ್ಚಿದ್ದಾಳೆ. ನೀನು ಎಷ್ಟು 1000 ಜನಕ್ಕೆ ಅನ್ನ ಹಾಕಿದ್ರು ನಿನಗೆ ಆ ಪುಣ್ಯ ಸಿಗೋದಿಲ್ಲ. ನಿಮ್ಮವನಿಗೆ ಒಂದೇ ಒಂದು ತುತ್ತು ಅನ್ನ ಹಾಕು, 1000 ಜನ್ಮದ ಪುಣ್ಯ ಸಿಗುತ್ತೆ ಅಂತ ಹೇಳ್ದಂತೆ ನೋಡಿ. ಅವನು ಸರಿಯ ತಪ್ಪವ ಇದು? ಮಕ್ಕಳಿಗೆ ಹೇಳ್ಕೊಡಿ ದಯಮಾಡಿ. ದಿನೇ 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 ಬೆಳಿಗ್ಗೆ ಹೇಳ್ತು ಅಂದರೆ ಮಕ್ಕಳು, ಹೆಂಡತಿ ಮಕ್ಕಳು, ತಂದೆ ತಾಯಿ ಯಾವ ಜವಾಬ್ದಾರಿನೂ ಇಲ್ಲದೆ ಬರೀ ಎಣ್ಣೆ ಹೊಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಎಲ್ಲೋ ತಿರ್ಕೊಂಡು ಇರೋ ಜಮೀನೆಲ್ಲನೇ ತೆಕ್ಕಲು ಬಿಟ್ಬಿಟ್ಟು ಏನು ಇಲ್ದೇನೆ ಕೊನೆಗೊಂದಿನ ಸಾಲ ಹೆಚ್ಚಾದಾಗ ನೆಣಕ್ಕ ಸತ್ತೋಗೋದು. ಯಾವ ಜೀವನ ಇದು? ಯಾಕೆ ಬದುಕಬೇಕು ನಾವು? ನಮ್ಮನ್ನು ಉದ್ಧಾರ ಮಾಡಲಿಲ್ಲ ಅಂದರೆ ಯಾರು ಉದ್ಧಾರ ಮಾಡಬೇಕು? ನಮಗೆ ನಾವೇ ಉದ್ಧಾರ ಆಗಬೇಕು. ಇಲ್ಲಿ ಯಾರು ಉದ್ಧಾರ ಮಾಡೋದಿಲ್ಲ. ಸರಿಯಪ್ಪಾಜಿ? ನಮ್ಮ ಜಮೀನು, ನಮ್ಮ ಮನೆ, ನಮ್ಮ ಸಂಸ್ಕಾರ, ನಮ್ಮಪ್ಪ ನಡೆದು ಬಂದ ದಾರಿ, ನಮ್ಮಪ್ಪ ಎಷ್ಟು ಕಷ್ಟ ಬಿದ್ದಿದ್ದ ಈ ಮನೆ ಉಳಿಸೋದಕ್ಕೆ, 10 ಎಕರೆ ಜಮೀನು ಮಾಡೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದ, ನಮ್ಮಪ್ಪ ಪಂಪ್ಸೆಟ್ ಹಾಕ್ಸೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದ. ಅದನ್ನು ಉಳಿಸ್ಕೊಂಡು ಹೋದರೆ ಸಾಕು. ಹೆಚ್ಚಾಗೇನು ಸಂಪಾದನೆ ಮಾಡೋದು ಬೇಡ, ಉಳಿಸ್ಕೊಂಡು ಹೋದರೆ ಸಾಕು. ಯಾವ್ದಾರ ಜಮೀನು ಮಾರಾಟಕ್ಕೆ ಅದೇ ಅಂದ್ರೆ ಸಾಕು, ತಕೋ ನನ್ನ ಅಣ್ಣ 2 ಕಾಲಲ್ಲಿ ಕುಣಿತಾರೆ, ಕೊಟ್ಬಿಡುಮಾ,
ಏನು ಕುಂಟೆಗೆ 4 ಲಕ್ಷ ನಡೀತಾ ಇದ್ದಂತೆ ಕನೋ, ಕೊಟ್ಬಿಡುಮ 2 ವರ್ಷ 3 ವರ್ಷ ಸುಖವಾಗಿರ್ತಾರೆ ಜಮೀನು ಕೊಟ್ಬಿಟ್ಟು, 4ನೇ ವರ್ಷಕ್ಕೆ ಅವ್ರ ಜಮೀನಲ್ಲಿ ಅವರೇ ಜೀತಾಳಾಗಿ ಹೋಯ್ತಾರೆ ಅಲ್ಲಿ ಕೂಲಿ ಮಾಡೋಕೆ. ಭೂತಾಯಿಯನ್ನ ಕಳ್ಕೊಂಡ್ರೆ ಇನ್ನು ಯಾವತ್ತೂ ತಗೊಳಕ್ಕಾಗೋದಿಲ್ಲ. ಭೂತಾಯಿ ಉಳಿಸ್ಕೊಳ್ಳಿ, ಅದೇ ನಮ್ಮನ್ನು ಕಾಪಾಡುವಂಥದ್ದು. ಭೂತಾಯಿ ಅಂದರೆ ಎತ್ತ ತಾಯಿಯೇ ನಮ್ಮವ್ವ, ಅವಳನ್ನ ಚೆನ್ನಾಗಿ ಕಾಪಾಡ್ರಪ್ಪ ಅಂತ ಹೇಳ್ತಾ ಆ ತಾಯಿಯ ಸ್ಮರಣೆಯನ್ನು ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ.